ನೋಡ್ತಾ ಇದ್ರೆ ವಿಶೇಷವಾಗಿರುವಂತ ಈ ದೃಶ್ಯ ಈ ಭೂಮಿಯಿಂದ ನಮ್ಮದವರೆಗೆ ಸಭೆಯಿಂದ ಬರೆಯುವವರೆಗೆ ಹೇಮ ದುಯ್ಯಾಲೆಯಿಂದ ಬರೆದು ಸುಂದರವಾಗಿರುವಂತಹ ತರುಣಿಯವರು ಆಡುತ್ತಾ ಇದ್ದಾಳೆ ಹಾಡುತ್ತಾ ಇದ್ದಾಳೆ. ಇಂತಹ ಈ ರೂಪಸಿಯನ್ನ ಪೂರ್ವದಲ್ಲಿ ನೋಡಿದವರು ನಾವಲ್ಲ. ಇಲ್ವೇ ಇಲ್ಲ, ನೆನಪು ಮಾಡ್ಕೋ. ಯಾರಾಗಿರ್ಬಹುದು? ಯಾರು? ಬ್ರಹ್ಮಣ ರಾಣಿ ಆಗಿರುವಂತ ವೀಣಾಪಾಣಿ ಈಕೆ ಆಗಿರ್ಬಹುದೇ? ಹೌದಾ? ಕೈಯಲ್ಲಿ ವೀಣೆ ಇಲ್ಲವಲ್ಲ? ಹಾಗಲ್ಲ ಅಲ್ವಾ? ಪರಮೇಶ್ವರನ ಮಡದಿ ಭಾರತಮ್ಮ ಈಕೆ ಆಗಿರಬಹುದೇ? ಭಾರತಮ್ಮ ನಮ್ಮಮ್ಮ ಇವಳ? ಹೌದಾ?
ಪೂರ್ತಿ ದೇಹ ಕಾಣಿಸ್ತಾ ಉಂಟು. ಅಲ್ಲಿರುವುದು ಅರ್ಧ ದೇಹ ಮಾತ್ರ. ಯಾಕೆ? ಅರ್ಧನಾರೀಶ್ವರ ಬಿರುದನ್ನು ಪಡೆದಿದ್ದಾನೆ. ನಮ್ಮ ವೈರ್ಯ ಮಾಡದೆ ಅಂದ್ರೆ ಹರಿಯ ಮಾಡದೆ ಲಕ್ಷ್ಮೀ ದೇವಿಗೆ ಆಗಿರಬಹುದು. ಲಕ್ಷ್ಮೀಕೆಯ ಬಂದಳ ಲಕ್ಷ್ಮಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬರ್ಲಿಲ್ಲ, ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಬರ್ಲಿಲ್ಲ ಅಂತಾದ್ರೆ ಲಕ್ಷ್ಮಿ ಅಲ್ಲ ಅಂತ. ಅವಳು ಆಗ್ಲಿಕ್ಕಿಲ್ಲ. ಇನ್ನು ನಮ್ಗೆ ವಿರೋಷ ಮೇಲಕ್ಕೆ ತಿಳೋತ್ತಮೆಯೋ ಅವಳ ಮತ್ತೆ ಅಲ್ಲವೇ ಅಲ್ಲ. ಮತ್ತೆ ಅದಕ್ಕೆ ಅವರನ್ನ ಪೂರ್ವದಲ್ಲಿ ನೋಡಿದವರು ನಾವು. ಮತ್ತೆ ಅವರಿಗೆ ತಲೆವರು ಮಾಡಿ ಚಲುವ ಇವಳಲ್ಲಿದೆ. ಅವರೆಲ್ಲ ಸುಟ್ಟು ರೂಪವ ತೆಗೆದು ಹಾಕಿದ್ರು ಸುಡೋದೆಲ್ಲ. ಮತ್ತೆ ಇದು ನೋಡ ಏನು ಚಂದ, ಏನು ಅಂದ. ಇನ್ನು ಪಳಿತಾಳೆ ಮನ್ಮಥನ ರತಿ, ರತಿ ದೇವಿ. ರತಿ ದೇವಿ ಬಂದಳು ಬಂದಳು ರತಿ. ಆ ರತಿ ರತಿ ಆ ರತಿಯೋ ಯಾವ ರತಿ ಅದು? ಆ ರತಿ ಅದ್ಯಾರ ಸುದ್ದಿ ಹೇಳುದು ನೀನು? ಮನ್ಮಥನ ಮಾಡಿದ್ದು ಆ ರತಿಯೋ? ಓಹೋ ಅವಳೆಯೋ ಬದಲ ಬಂದಿರಬಹುದಾ? ರತಿಯ ಮೇಳದವಳು ಎಂತ ಕಾಮನು. ರತಿ ಬಂದಿದ್ದಾಳೆ ಅಂತಾದ್ರೆ ಜೊತೆಗೆ ಕಾಮನು ಇರಬೇಕು, ಬರಲೇಬೇಕಾಗಿತ್ತು. ಅವನಿಲ್ಲ, ಹಾಗಾಗಿ ಒಂಟಿಯಾಗಿ ಉಳಿದ್ದಾಳೆ, ಇಂಪಾಗಿ ಆಡ್ತಾ ಇದ್ದಾಳೆ. ಅಮ್ಮ ನಾನೊಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಇವಳ ನೋಡಿದಂತಹ ಮರುಗಳಿಗೆಯಲ್ಲಿ ನಿನ್ನಿಂದೊಂದು ಕೆಲಸ ಆಗ್ಬೇಕು ನನ್ನಿಂದ. ಹೌದು, ಆದಷ್ಟು ಬೇಗ ನಾನು ಮದುವೆ ಮಾಡಿಸ್ಬೇಕು. ಉರಿಲಿದ್ದೇನೆ, ಆಗುದಿಲ್ಲ. ಅವನಿಗೊಂದು ವ್ಯವಸ್ಥೆ ಮಾಡ್ತೀಯಾ ಇಲ್ವ ನೀನೀಗ? ವ್ಯವಸ್ಥೆ ಆಗುದಿಲ್ಲ. ಏನು? ಯಾಕೆ ಹೇಳು? ಯಾಕೆ? ಆಕೆಯನ್ನು ಕಂಡಾಗ ಯಾಕೋ ಏನು ಮೋಹಕ್ಕೆ ಒಳಗಾದ್ರು ನಾನಿದ್ದೇನೆ. ಆಕೆಯನ್ನು ಮದುವೆ ಆದದ್ದು ಮದುವೆ ಆಗುದಾ ನಾನೇ ಆಗ್ಲಿ. ಅಡ್ಡಿಲ್ಲ ಮಾರಾಯ, ನೀ ಮದುವೆ ಆಗಿ ಮನೆ ಬಿಡು, ನಾ ಮನೇಲಿ ಇರ್ತೇನೆ. ಯಾರು ಹೇಳಿದ್ದೆ? ನೋಡ್ಕೊಳ್ತೇನೆ ಅಂತ ಹೇಳಿ. ನೋಡ್ಕೊಳ್ಳುವುದಕ್ಕ ಅಗತ್ಯವೇ ಇಲ್ಲ. ಏನಲ್ಲ ಕೇಳ್ತಾ ಇದ್ದೀಯ ಶರೀರವಾಣಿಯನ್ನು? ಬ್ರಹ್ಮಚಾರಿಗಳಾದ ನೀವು ಮದುವೆ ಸರಿಯಲ್ಲ. ಆಗುದು ಈ ವಿಚಾರ ಇಲ್ಲಿಗೆ ಬಿಡಬಾರ್ದು. ಈ ಕಾಡ ಕುಸುಮ ನಾಡ ಕುಸುಮ ಆಗಬೇಕು ಅಂತಾದ್ರೆ ವಿಚಾರ ಚೆನ್ನಮ್ಮಂದರು ಕಂಡು ಹೋಗಿದ್ದಾರೆ ತಾಳೆ. ಕಂಡು ಹೋದವರು ಕೊಂಡು ಹೋಗುವುದಕ್ಕೆ ಬರಲೇಬೇಕು. ಕೊಂಡು ಹೋಗುವುದಕ್ಕೆ ಬಂದರೆ ಅವರ ರುಂಡವನ್ನು ನಾನು ಕತ್ತರಿಸಲೇಬೇಕು. ರಕ್ಕಸರೆಲ್ಲರಿಗೂ ಒಂದು ಸರಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿದವನು. ನಮ್ಮ ವಿಷಯವನ್ನು ತಿಳಿಯುವುದಕ್ಕಾಗಿ ಹೋದಂತಹ ಚಂಡಮುಂಡ ಎಲ್ಲಿಗೆ ಹೋದ್ರೆ ಏನು ಸಂಗ್ರಹಿಸಿದ್ರಿ? ಈ ಧರಣಿಯೆಲ್ಲವನ್ನು ಶೋಧಿಸುತ್ತಾ ಹೋದವರು ನಾವು. ಅಲ್ಲಿರುವಂತಹ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಹಾಗೆ ಸತ್ಯಸುತ್ತಿರುವಂತಹ ಸಂದರ್ಭದಲ್ಲಿ ಆಯಾಸ ನಮಗೆ ಬಾಧಿಸಿತು. ಉದರಾಗ್ನಿಯ ಬಾಧೆ ನಿವಾರಣೆಗೋಸ್ಕರವಾಗಿ ಚೇತೆಯನ್ನು ಆಡಿ ಒಂದೆಡೆಯಲ್ಲಿ ಬೆಳಗುತ್ತಂತಹ ಸಂದರ್ಭ ಸುಂದರವಾಗಿರುವಂತಹ ತರುಣಿಯರು ಹೇಮದುಯ್ಯಾಲೆಯಿಂದ ಹೂವಿಂದ ಲಭ್ಯದವರೆಗೆ ಬಂದಿದ್ದಾಳೆ. ಆಡುತ್ತಾ ಹಾಡುತ್ತಾ ಇದ್ದಾಳೆ. ನೋಡುವುದಕ್ಕಷ್ಟು ಚಂದ. ಅಣ್ಣ, ಆ ಕಾಡ ಕುಸುಮ ನಾಡ ಕುಸುಮ ಆಗಬೇಕು. ಅವಳನ್ನು ನೀರೇ ಒಲಿಸಬೇಕನ್ನ ಅಂತ ಚೆಲ್ಲವಳು. ಮನಸಿ ಜನ ಸಿಲುಕಿ ಮನಸಿ ಜನ ಸಿಲುಕುದಲ್ಲಿ ಬಲಿಸಿದ ಆಕೆಯ ಬಗೆ ಮನವಾ
ಸಂತೋಷವಾಯಿತು. ಪ್ರಪಂಚದಲ್ಲಿ ಶುಂಭಾಸುರನ ವಿಚಾರವನ್ನು ತಿಳಿಯಬರುವುದಕ್ಕಾಗಿ ಜನಾಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕಾಗಿ ನಿಮ್ಮನ್ನು ನಾನು ಕಳುಹಿಕೊಟ್ಟದ್ದು. ಹೌದು. ಅದನ್ನ ಸಂಗ್ರಹಿಸುವುದರ ಜೊತೆಗೆ ಕಾಡಿನಲ್ಲಿರುವಂತಹ ಕಾಮಿನಿಯನ್ನ ಕಂಡು ಅವಳ ವಿಚಾರವನ್ನು ತಿಳಿಸ್ತಾ ಇದ್ದೀರಿ. ನೀವು ಹೇಳುವ ಮಾತು ಕೇಳುತ್ತಾ ಇರುವ ಹಾಗೆ ಒಮ್ಮಿಂದೊಮ್ಮೆಲೆ ಮನಸ್ಸಿನಲ್ಲಿ ಪ್ರಫುಲ್ಲತೆ, ಏನೋ ಉನ್ಮಾದ, ಏನೋ ಉತ್ಸಾಹ. ಅದಕ್ಕೆ ಕಾರಣ ಕಾಮನಗಳಿಗೆ ಅಧಿನಾಯಕನಾದಂತಹ ಕಾಮನ ಬಾಣ, ಆ ಮನ್ಮಥನ ಶರ ನನ್ನ ಅಂಗಕ್ಕೆ ಪರಿಣಾಮವನ್ನು ಕೊಟ್ಟದ್ರಿಂದಲೇ ಆಕರ್ಷಿತವಾಗಿದ್ದೇನೆ ಅವಳ ವಿಷಯದಲ್ಲಿ. ಅಂಥ ಚಲುವೆ ಏನು ಆ ಯುವತಿಯು, ಇನ್ನಂಥ ಚಲುವೆ ಏನು ಅಖಂಡ ಬ್ರಹ್ಮಚಾರಿಗಳಾಗಿರುವಂತಹ ನೀವೇ ಬಂದು ತಿಳಿಸಿದ್ರಿಂದ ಅವಳ ಚಲುವಿಕೆಯ ಕುರಿತಾಗಿ ನಾನು ಕುತೂಹಲಗೊಂಡಿದ್ದೇನೆ. ಹಾಗಾಗಿ ಕಾಂತೆಯರಳು ರಂಭಾದಿ ನಾರಿಯರು ಅವರನ್ನೆಲ್ಲ ನಿವಾಳಿಸಬೇಕು. ಇವಳ ಎದುರುಗಡೆಯಲ್ಲಿ ಅವರನ್ನು ಮೀರಿಸುವಂತಹ ಅಪ್ರತಿಮ ಸೌಂದರ್ಯವತೆಯವಳು ಹೌದು ಅಂತ ಆದ್ರೆ ಮತ್ತೆ ತಡ ಮಾಡುವುದಲ್ಲ, ತರಬೇಕು ಕಾಂತೆಯಳ, ಅವಳ ಜೊತೆಯಲ್ಲಿ ಇರಬೇಕು ನಾನು ಎನ್ನುವ ಆಸೆಯಾಗ್ತಾ ಇದೆ. ಆಲೋಚಿಸಬೇಡಿ, ನೇರವಾಗಿ ಹೋಗಿ ಆಜ್ಞೆಯಾಗಿದೆ ಎನ್ನುವುದಾಗಿ ಹೇಳಿ ಅವಳನ್ನ ಬರ ಹೇಳಿ ಕರ್ಕೊಂಡು ಬನ್ನಿ. ಬರ್ದೇ ಇದ್ರೆ ರಟ್ಟೆಗೆ ಕೈ ಹಾಕಿ ದರ ಎಳ್ಕೊಂಡು ಬನ್ನಿ ಆದಷ್ಟು ಬೇಗ.
ನಮ್ಮ ನಾಡಿಗೆ ಕಳಚುವುದಕ್ಕಾಗಿ ನಾವು ಬಂದಿದ್ದೇವೆ. ನಾನು ಈಗಾಗಲೇ ಸುಗ್ರೀವನಲ್ಲಿ ಹೇಳಿ ಕಳಿಸಿದ್ದೇನೆ. ಶುಂಭನೇ ಆಗಿರ್ಲಿ ನಿಶುಂಭನೇ ಆಗಿರ್ಲಿ ಅಂಬಿನ ಮನೆ ಮೂಲಕವಾಗಿ ನನ್ನನ್ನು ಗೆದ್ದಿದ್ದೆ ಆದ್ರೆ ಅವನ ಸತಿಯಾಗುತ್ತೇನೆ ಎಂಬುದಾಗಿ ಅದನ್ನು ಧಿಕ್ಕರಿಸಿ ನೀವು ಹೀಗೆ ಬರ್ತೀರಿ ಅಂತಾದ್ರೆ ಒಮ್ಮೆ ಬಾರದೆ ಇದ್ರೆ ಏನ್ ಮಾಡ್ತೀರಿ? ಇವರ ಬಲವರ ಇವರನ್ನ ಕೊಲ್ಲುವುದಕ್ಕೆ ಅಡ್ಡ ಬರ್ತದೆ ಅಲ್ವೇ? ಇವರ ವರಬಲವೇ ಇವರಿಗೆ ಶಾಪ ಆಗಬೇಕು. ಅದಕ್ಕೆ ಬೇಕಾಗಿ ಇವರ ಬ್ರಹ್ಮಚರ್ಯ ನಾಶ ಆಗಬೇಕು. ಹಾಗಾಗಿ
ಆ ನಾರಿಯನ್ನ ಮನ ಬಯಸಿದೆ. ಅವಳನ್ನ ಕರೆತರುವುದಕ್ಕೆ ನೀನೇ ಹೋಗಬೇಕು. ಒಂದು ಮಾತು ಧನುಜೇಶ ಪ್ರಪಂಚ ಕೊಂಡಾಡಿದ್ದು ಹೇಗೆ? ಧನುಜೇಶ ಎನ್ನುವುದಾಗಿ ಕೊಂಡಾಡಿದ್ದು. ಹುಟ್ಟುವಂತಹ ಹೊತ್ತಿಗೆ ಏನು ಎನ್ನದಿದ್ದಂತಹ ನೀವು ಈ ಹೊತ್ತಿಗೆ ಪ್ರತಿಯೊಬ್ಬ ದಾನವ ಕುಲದ ಮಕ್ಕಳು ಕೂಡ ತೂಗಾಡುತ್ತಿರುವಂತದ್ದು ಬೆಳ್ಳಿಯ ತೊಟ್ಟಿನಲ್ಲಿ. ಇದನ್ನೆಲ್ಲ ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ನೀವೇ ಅಲ್ವೇ? ಬಂದಂತಹ ಹಿನ್ನೆಲೆಯನ್ನು ನಾವು ಸರಿಯಾಗಿ ನೆನಪಿಟ್ಟುಕೊಳ್ಳಬೇಕು. ಮುಂದೆ ಹೋಗಬೇಕಾದಂತಹ ಗತಿಯನ್ನು ಸರಿಯಾಗಿ ಅರ್ಥವಿಸಿಕೊಳ್ಳಬೇಕು. ಅಲ್ಲದೆ ಹೋದ್ರೆ ನೀವು ಮಾಡಿದಂತಹ ಸಾಧನೆ ಎನ್ನುವಂತಹ ಕಿರೀಟಕ್ಕೆ ನವಿಲುಗರೆಯನ್ನ ಸಿಕ್ಕಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಹೋಗುತ್ತದೆ. ಪ್ರಪಂಚದಲ್ಲಿ ಈ ಹೊತ್ತಿಗೆ ಶಂಭುವಿನಂತೆ ವಿಜೃಂಭಿಸುತ್ತಿರುವವರು ನೀವು. ಅಂತಹ ಸ್ಥಿತಿಯಲ್ಲಿರುವಂತಹ ನೀವು ಕೂಡ ಈ ಹೊತ್ತಿಗೆ ಮನಸ್ಸಿನ ಬಾಣಕ್ಕೆ ತುತ್ತಾದಿರಿ ಅಂತ ಹೇಳಿ ಆದ್ರೆ ಸರಿಯಾಗಿ ಆಲೋಚನೆ ಮಾಡಬೇಕು. ಬೇಡ ಚಂಡಮುಂಡರು ಬಂದು ಹೇಳಿದ್ರು, ಆ ನೆಲೆಯಲ್ಲಿ ಆಲೋಚನೆಯನ್ನ ಮಾಡಿದೆ ಎನ್ನುವುದಾಗಿ ಮುಂದುವರಿಯುತ್ತಾ ಇದ್ದೀರಿ. ಮನೆಯಲ್ಲಿ ಹೆಂಡತಿ ಇರುವಂತಹ ಹೊತ್ತಿಗೂ ಇನ್ನೊಂದು ಕನ್ಯೆಯನ್ನು ನೀವು ಬಯಸ್ತೀರಿ ಅಂತ ಹೇಳಿ ಆದ್ರೆ, ಈ ರೀತಿಯಾಗಿ ವರ್ತಿಸುವುದಕ್ಕೆ ತೊಡಗಿದ್ದೀರಿ ಅಂತ ಹೇಳಿ ಆದ್ರೆ ಇದೆಲ್ಲ ಅವಳ ಮಾಯ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಯಾಕೆ ಹೇಳಿದ್ರಿ ಮಾತನ್ನ ಗೊತ್ತುಂಟ? ಅಲ್ಲಿ ಕುಳಿತಿರುವಂತಹ ಹೆಣ್ಣು ಸಾಮಾನ್ಯದವಳಲ್ಲ, ಅವಳು ಸರಿಯಾಗಿ ಅವಲೋಕಿಸಿ ನೋಡಿ.
ಕದಂಬ ಕಾಂತಾರದಲ್ಲಿ ನಾವು ಕೂಡ ಈ ಹೊತ್ತಿಗೆ ಪ್ರವೇಶಿಸುವುದಕ್ಕೆ ಹೆದರುತ್ತೇವೆ. ಅಂತಹ ಕದಂಬ ಕಾಂತಾರದಲ್ಲಿ ಚಿನ್ನದ ಸರಪಳಿಯಿಂದ ನೇರ್ಪಟ್ಟಂತಹ ತೊಟ್ಟಿಲಿನಲ್ಲಿ ಕೂತಿದ್ದಾಳೆ. ಅದಕ್ಕೆ ಬುಡ ಎನ್ನುವುದಿಲ್ಲವಂತೆ, ತುದಿ ಎನ್ನುವುದು ಕಾಣುವುದಿಲ್ಲವಂತೆ. ಹಾಗಾದ್ರೆ ಈ ಹೊತ್ತಿಗೆ ಧನುಜ ಕುಲದ ಬುಡ ಯಾವುದು, ತುದಿ ಯಾವುದು ಎನ್ನುವುದನ್ನ ಪ್ರಪಂಚಕ್ಕೆ ನಿರ್ಮೂಲನೆ ಮಾಡುವುದಕ್ಕೆ ಬೇಕಾಗಿ ಅವಳು ಅವತರಿಸಿ ಬಂದಿದ್ದಾಳೆ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ನಮಗಾದ್ರೆ ಹುಟ್ಟುಂಟು, ಮಧ್ಯದಲ್ಲಿ ಬದುಕುಂಟು, ಕೊನೆಗೊಂದು ಸಾವುಂಟು. ಆದ್ರೆ ಅವಳು ಅದನ್ನೆಲ್ಲ ಮೇಲೆ ನಿಂತವಳು ಈ ಹೊತ್ತಿಗೆ ಎನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಹೆಣ್ಣಾದಂತಹ ಆಕೆಗೆ ಕಾಂತಾರದಲ್ಲಿದ್ದರೂ ಕೂಡ ಭಯ ಎನ್ನುವುದಿಲ್ಲವೇ ಇಲ್ಲ. ಹಸಿವೆ ಉಂಟು ಅಂತ ಕೇಳಿದ್ರೆ ಅವಳಿಗೆ ಹಸಿವೆ ಇಲ್ಲ. ನಮ್ಮಿಂದ ಹೋದಂತಹ ಕೋಟಿ ಕೋಟಿ ದೈತ್ಯರನ್ನೆಲ್ಲ ಈ ಹೊತ್ತಿಗೆ ಕೊಂದು ಕರೆಯಿದ್ದಾಳೆ. ಯಾಕೆ ಸ್ವಾಮಿ ಅಷ್ಟೇ, ಕಳುಹಿಸಿದಂತಹ ಧೂಮ್ರಾಕ್ಷ ಗಂಡನಿಂದ ಹೊಗೆಯನ್ನು ಬಿಡುವಂತಹ ಹೊತ್ತಿಗೆ ಅವನನ್ನು ಕೊಂದು ಕರೆಯಿದ್ದಾಳಂತೆ. ಈ ಹೊತ್ತಿಗೆ ಪ್ರಪಂಚದಲ್ಲಿ ನೀವು ಎಲ್ಲರನ್ನೂ ಬದುಕಿಸಿದ್ದೀರಿ ನಮ್ಮ ಜಾತಿಯವರನ್ನ, ಆದರೆ ನಾನು ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಾಧ್ಯ ಉಂಟು ನನ್ನಿಂದ ಇರುವುದನ್ನು ತೋರಿಸಿಕೊಟ್ಟದ್ದು ಸುಗ್ರೀವನನ್ನು ಕಳುಹಿಸಿದಾಗ. ಒಮ್ಮೆ ಆತ ಸತ್ತು ಬಿದ್ದರಂತೆ, ಪುನರಪ್ಪಿ ಅವನಿಗೆ ಜೀವವನ್ನು ಕೊಟ್ಟಿದ್ದಾಳಂತೆ. ಹಾಗಾದ್ರೆ ಅವಳು ಸರ್ವೇಶ್ವರಿ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಬದುಕಿಸುತ್ತಾಳೆ ಅಂತ ಹೇಳಿ ಆದ್ರೆ ತಾಯಿಯ ಸಮಾನ. ಆ ನೆಲೆಯಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು, ಮನಸ್ಸಿನ ಹತಿಗೆ ನೀವು ಮನಸ್ಸನ್ನು ಕೊಡುವುದಲ್ಲವೇ ಅಲ್ಲ. ಹೋಗಿ ಅವಳಿಗೆ ಪಾದಕ್ಕೆ ಅಡ್ಡ ಬೀಳಬೇಕು, ತಾಯಿ ಎನ್ನುವುದಾಗಿ ಅವಳನ್ನು ಮಲ್ಲಿಸಬೇಕು ಅಂತ ನನ್ನ ಕೋರಿಕೆ ಇರುತ್ತೆ. ಆದರೆ ರಕ್ತ ಬೀಜ ಆಲೋಚಿಸಿ ನೋಡು. ನೀನು ಇಲ್ಲಿಯ ಮಂತ್ರಿ ಹೌದು, ಆದರೆ ಸೋದರಿಕೆಯಲ್ಲಿ ಸಂಬಂಧದಲ್ಲಿ ನಾನು ನಿನಗೆ ಮಾವ, ನೀನು ಅಳಿಯ. ಆ ಸಂಬಂಧವನ್ನು ಹೊರತುಪಡಿಸಿ ರಕ್ಕಸ ಕುಲದ ಅಭ್ಯುದಯಕ್ಕಾಗಿ, ರಕ್ಕಸಾನ್ವಯದ ಏಳಿಗೆಗಾಗಿ ಶ್ರಮಿಸುತ್ತಾ ಇರುವವ ನೀನು ಎನ್ನುವುದನ್ನು ಮನಗಂಡಿದ್ದೇನೆ. ಈಗಾಗಲೇ ಆ ಹೆಣ್ಣನ್ನು ಪಡೆಯುವುದಕ್ಕಾಗಿ ನಾನು ಮಾಡಿರುವ ಪ್ರಯತ್ನದಲ್ಲಿ ವೀರಾದ ವೀರರು ಶಕ್ತಿವಂತರೆಲ್ಲ ಅಳಿದು ಹೋಗಿದ್ದಾರೆ. ಈಗ ಇಷ್ಟನ್ನೆಲ್ಲ ಕಳ್ಕೊಂಡ ಮೇಲೆ ನಾನು ಹೋಗಿ ಅವಳ ಕಾಲು ಹಿಡಿದು ಕ್ಷಮೆಯನ್ನು ಯಾಚಿಸಿ ಬದುಕುವುದಕ್ಕೆ ಅವಕಾಶವನ್ನು ಬೇಡಿ ಬರಬೇಕು ಎನ್ನುವುದಾಗಿ ಹೇಳ್ತಾ ಇದೆಯಲ್ಲ. ಎಲ್ಲಟ್ಟನ್ನ ಬುದ್ಧಿ ಕೇಳ್ತೇನೆ. ಇಲ್ಲಿಯ ಒಳಗೆ ಛಲದಂಕನಾಗಿಯೇ ಮೆರೆದಾಡಿದವ, ಛಲಕ್ಕೆ ಮತ್ತೊಂದು ಹೆಸರು ಶುಂಭ ಎನ್ನುವುದು ಲೋಕ ಪ್ರತೀತಿಯಾದದ್ದು. ಅಂತಹ ನಾನು ತೊಟ್ಟ ಛಲವನ ಬಿಟ್ಟು ಆ ಹೆಣ್ಣಿನ ಎದುರುಗಡೆಯಲ್ಲಿ ಸೋತು ಶರಣಾದೆ ಅಂತಾದ್ರೆ ನಾಳೆಯ ದಿವಸದ ಪ್ರಪಂಚ ನನ್ನನ್ನು ನೋಡಿದಾಗ ಕೈ ತಟ್ಟಿ ನಗೆಯಾಡುವುದಿಲ್ಲವೇ? ಪ್ರಯತ್ನಶೀಲನಾದವ ಸೋತು ಹೆಣ್ಣಿಗೆ ಕಾಲಿಗೆರಗಿದ ಎನ್ನುವುದಾಗಿ ಅಪಮಾನಿಸುವುದಿಲ್ಲವೇ? ಅಂತ ಅಪಮಾನಕ್ಕೆ ಯಾವತ್ತೂ ಅವಕಾಶವನ್ನು ಕಲ್ಪಿಸಿಕೊಡುವವ ಶುಂಭಾಸುರನಲ್ಲವೇ ಅಲ್ಲ. ನೀನೇ ಯಾಕೆ ಹೀಗಾಡುವುದು ಎನ್ನುವುದು ನನಗೆ ಈಗ ಅರ್ಥ ಆಯಿತು. ಸುಗ್ರೀವಾದಿಗಳು ಅಲ್ಲಿ ಹೋಗಿದ್ದಾರೆ, ಅನುಭವಿಸಿದ್ದಾರೆ. ಚಂಡಮುಂಡರಂತ ವೀರಾಧಿ ವೀರರು ಅಲ್ಲಿಯೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಎಲ್ಲಿಯಾದರೂ ತಾನು ಹೋದೆ ಅಂತಾದ್ರೆ ಆ ಹೆಣ್ಣಿನ ಎದುರುಗಡೆಯಲ್ಲಿ ತನಗೂ ಸಾವು ಕಟ್ಟಿಟ್ಟದ್ದು ಎನ್ನುವುದಾಗಿ ಜೀವಗಳ್ಳನಾಗಿ ಜೀವದ ಕುರಿತಾಗಿ ಆಲೋಚಿಸುವವನಲ್ಲವೇ ಅಲ್ಲ ಈ ರಕ್ತ ಬೀಜ. ನಿಮ್ಮಲ್ಲಿ ಒಂದು ಪ್ರೀತಿಯಿಂದ ಕೋರಿಕೆಯನ್ನು ಇಟ್ಟಿದ್ದೇನೆ, ಮನ್ನಿಸುವುದಿಲ್ಲ ಅಂತ ಹೇಳಿ ಆದ್ರೆ ಹೆದರುವವನಲ್ಲ. ಚಿನ್ನದ ಪಲ್ಲಕ್ಕಿಯನ್ನು ಹೊತ್ತು ನಿಮಗಾಗಿ ಅವಳನ್ನು ಎಳೆತರುತ್ತೇನೆ, ಆಶೀರ್ವದಿಸಬೇಕು. ಆಡಿದನು ತನ್ನೊಳಗೆ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ಆಡಿದನು ತನ್ನೊಳಗೆ ಇವಳನ್ನು ತಿಳಿಯದಿನಿದಾಯ್ತೆ. ಭಾಷೆಯ ಹೊರಗು ಬಂದಿ
ವ್ಯಕ್ತವಾದುದು ಕೇಳಿವಳೆ ಭಕ್ತವಾದುದು ಎನ್ನುವುದು ಮನದು ಯೋಚಿಸಿ ಸರ್ವಮಂಗಳ ಮಾಂಗಲ್ಯೆ ತಾಯಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕ ದೇವಿ ನಾರಾಯಣಿ ನಮಸ್ತುತೆ. ಎಂತಹ ವಿಚಿತ್ರವೊಂದನ್ನು ಈ ಕಾಂತಾರದಲ್ಲಿ ಕಾಣುತ್ತಾ ಇದ್ದೇನೆ. ಆ ಸೂರ್ಯನಿಂದ ಹೊಡುವಂತಹ ಬೆಳಕಿನ ರಶ್ಮಿಯು ಕೂಡ ಸೋಂಕದೇ ಇರುವಂತಹ ಈ ಪ್ರದೇಶದಲ್ಲಿ ವಿಶೇಷವಾದಂತಹ ಬೆಳಕಿನ ಪ್ರಭೆಯೊಂದನ್ನು ನಾನು ಕಂಡೆ. ಹಾಗಾದ್ರೆ ಎಲ್ಲಿಂದ ಬರ್ತಾ ಉಂಟು ಎನ್ನುವುದಾಗಿ ಸರಿಯಾಗಿ ವೀಕ್ಷಿಸಿದರೆ ಇವಳ ಮೈಯಿಂದ ಹೊರಟಿರುವಂತಹ ಕಾಂತಿ ಅಲ್ಲ, ಇದು ದಾನವರ ಬದುಕಿನ ಬೆಳಕು ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ. ಆ ಬೆಳಕಿನ ಹಾದಿಯನ್ನ ಸರಿಯಾಗಿ ಹಿಡಿದು ಹೊರಟದ್ದೇ ಹೌದು ಅಂತಾದ್ರೆ ನಮ್ಮ ಕುಲಕ್ಕೆ ಈ ಹೊತ್ತಿಗೆ ನಿಜವಾದಂತಹ ಜೀವನ ಎನ್ನುವುದಿತ್ತು. ಆದ್ರೆ ಅದನ್ನು ಅರ್ಥವಿಸಿಕೊಳ್ಳದಂತಹ ಶುಂಭ ಎನ್ನುವ ಈ ಹೊತ್ತಿಗೆ ಕೆಟ್ಟ ಎನ್ನುವುದಕ್ಕೆ ಎರಡು ಮಾತಿಲ್ಲವೇ ಇಲ್ಲ. ಆದರೆ ಇಲ್ಲಿಯ ತನಕವೂ ಕೂಡ ಆ ತಾಯಿಯನ್ನೇ ಭಜಿಸಿಕೊಂಡು ಬಂದಿರುವಂತಹ ಈ ರಕ್ತ ಬೀಜ ಹೋಗಿ ನೇರವಾಗಿ ಇವಳಲ್ಲಿ ಯುದ್ಧವನ್ನು ಸಾರುವುದೇ ಬಾ ಎನ್ನುವುದಾಗಿ ಕೇಳುವುದೇ ಅಂತ ಕೇಳಿದ್ರೆ ಅಲ್ಲವಲ್ಲ. ತಾಯಿ ನನ್ನನ್ನು ಮನ್ನಿಸಬೇಕು, ಜೊತೆಯಲ್ಲಿ ಹರಸಬೇಕು. ಅಮ್ಮ, ಓ ತಾಯಿ, ಈಗ ಬಂದಿರುವವ ರಕ್ತ ಬೀಜ ಶುಂಭ ದಾನವನ ಮಂತ್ರಿ ಇದ್ದೇನೆ. ಅಮ್ಮ, ಈಗ ಇಲ್ಲಿಯ ತನಕ ಅದೆಷ್ಟೋ ದಾನವರು ನಿನ್ನ ಕಡೆಯಲ್ಲಿ ಬಂದಿದ್ದಾರೆ. ಶುಂಭನನ್ನ ವರಿಸಬೇಕು ಎನ್ನುವುದಾಗಿ ಕೇಳಿದ್ದಾರೆ. ನಾನು ಉತ್ತರಿಸಿದ್ದೇನೆ. ನಿನ್ನ ಮೇಲೆ ಕೈಯನ್ನೂ ಮಾಡಿದವರು ಕೆಲವರಿದ್ದಾರೆ. ಆ ಕೈಯನ್ನು ಅವರು ಕಳೆದುಕೊಂಡಿದ್ದಾರೆ. ಆದರೆ ನಿನ್ನ ಭಕ್ತನಾಗಿ ಹೊತ್ತಿಗೆ ನಿನ್ನ ಮುಂದೆ ಕೋರಿಕೆಯೊಂದನ್ನು ಸಲ್ಲಿಸ್ತಾ ಇದ್ದೇನೆ, ನೆರವೇರಿಸಿಕೊಡಬೇಕು. ಏನು? ಶುಂಭ ದಾನವ ಅಂತ ಹೇಳಿದ್ರೆ ಹೊತ್ತಿಗೆ ಸಾಮಾನ್ಯದವನಲ್ಲವೇ ಅಲ್ಲ. ಪ್ರಪಂಚದಲ್ಲಿ ಶಂಭುಗಿಂತ ಹೆಚ್ಚು ಸ್ಥಾನಮಾನವನ್ನು ಗಳಿಸಿದ್ದಾನೆ. ವಿಶೇಷವಾದಂತಹ ದಿವ್ಯ ದೇಹವನ್ನು ಧರಿಸಿ ಇಲ್ಲಿಯ ತನಕ ಪ್ರಪಂಚದಲ್ಲಿ ಯಾವ ರಕ್ಕಸರು ಪಡೆಯದೇ ಇರುವಂತಹ ಹವಿರು ಭೋಜನವನ್ನು ಸ್ವೀಕರಿಸಿದ ಏಕೈಕ ದಾನವ ಅಂತ ಹೇಳಿದ್ರೆ ನಮ್ಮ ಒಡೆಯ. ನಾನು ಬಲ್ಲೆ. ಅವ ಧರಿಸಿರುವಂತಹ ದಿರಿಸು ಅಗ್ನಿಯಿಂದ ದತ್ತವಾದಂತಹ ದಿರಿಸು. ಅಂತಹ ದಿರಿಸನ್ನ ಹೊಂದಿ ವಿಶೇಷವಾದಂತಹ ಮೈಯನ್ನು ಹೊಂದಿರುವಂತಹ ಆತನನ್ನ ಕೂಡುವುದಕ್ಕೆ ನಿನ್ನ ಹೊರತಾಗಿ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ ಎನ್ನುವುದು ನನ್ನ ಅನಿಸಿಕೆ. ಆ ನೆಲೆಯಲ್ಲಿ ಈಗೋ ಚಿನ್ನದ ಪಲ್ಲಕ್ಕಿಯನ್ನ ತಂದಿದ್ದೇನೆ. ಅದನ್ನ ಏರಬೇಕು. ನನ್ನ ಕೋರಿಕೆಯನ್ನು ಮನ್ನಿಸಬೇಕು ತಾಯಿಯೇ, ಮನ್ನಿಸಬೇಕು. ಮರೆತು ನಿನ್ನೆ ಚಿನ್ನದ ಪಲ್ಲಕ್ಕಿ ಮುಖ್ಯ ಅಲ್ಲ, ಚಿನ್ನದಂತ ಮನಸ್ಸು ಮುಖ್ಯ. ಉಂಟಮ್ಮ ಇವತ್ತಿಗೆ ಅದು ನಿನಗಿರಬಹುದು, ನಿನ್ನ ಒಡೆಯನಿಗೆ ಉಂಟು ಹೇಳು. ನೀನು ಬಂದ್ರೆ ಸಾಧ್ಯ ಉಂಟು ತಾಯಿ. ನಿನ್ನ ಆತ್ಮಕ್ಕೂ ವೇದಿದ್ದಾಗ ನಾವು ಎಂತವ ಎಂಬುದಾಗಿ. ಹೌದು. ಹಾಗಾದ್ರೆ ನಿನ್ನ ಬೆಳವಣಿಗೆ ಹೇಗಾಯ್ತು ಗೊತ್ತುಂಟ? ಏನು? ಇದರ ಮಳೆಗಳ ಮಧ್ಯೆ ಬೆಳೆದಿರುವಂತ ಶ್ರೀಗಂಧದ ಮರ ನೀನು. ಓಹೋ. ಇದರ ಮಳೆಗಳಿಗೆ ಬೆಂಕಿ ಬಿದ್ದಾಗ ಶ್ರೀಗಂಧವು ಉರಿದು ಹೋಗಲೇಬೇಕು ತಾನೆ. ಖಂಡಿತ. ನಿನ್ನ ವಾಸ ಹಾಗಾಯ್ತು. ಹಾಗಾಗಿ ಹೇಳ್ತಾ ಇದ್ದೇನೆ. ಏನಮ್ಮ? ಹೌದು, ನನಗೆ ಶುಂಭನೆ ಆಗಬೇಕು ಅಂತಿಲ್ಲ. ಮತ್ತೆ ಆಕಸ್ಮಿಕವಾಗಿ ಗೆದ್ದೆ ಅಂತಾದ್ರೆ ನಿನ್ನನ್ನು ಮದುವೆ ಆಗ್ತೇನೆ ಬೇಕಿದೆ ನಾನು. ನನ್ನನ್ನ ಮದುವೆ ಆಗುತ್ತಿ. ಈಗ ನೀನು ಬರುವವಳಲ್ಲ. ಹಾಗೆ ಬರುವವಳೇ ಆಗಿದ್ರೆ ಸುಗ್ರಿನೊಟ್ಟಿಗೆ ಮುದುಕನೊಟ್ಟಿಗೆ ಬರ್ತಾ ಇಲ್ವಾಗಿತ್ತ? ನೀನು ಬರುವುದಿಲ್ಲ ಅಂತಾದ್ರೆ ಸುಮ್ಮನೆ ಹೋಗುವವನಲ್ಲ. ನಿನ್ನ ಮುಡಿಗೆ ಕೈ ಹೊತ್ತಿಗೆ ಮುಡಿಗೆ ಕೈ ಇಕ್ಕುವಷ್ಟು ಮುಂದಾದಿಯ ನೀನು. ಇದು ಮುಡಿಯೆಲ್ಲ ಬೆಂಕಿಯ ಕೆಂಡ ನೆನಪಿಟ್ಟುಕೋ. ಗೊತ್ತಿದೆ. ಮೈಯಿಂದ ಹೊರ ಮುದ್ದು ಬೆಳಕಲ್ಲ ಅಗ್ನಿ ನೆನಪಿಟ್ಟುಕೋ. ನೀನು ನಿನಗೆ ಅಗ್ನಿಯಾಗಿ ಕಂಡಿತ್ತು, ಆದ್ರೆ ನಿನಗೆ ಬೆಳಕಾಗಿ ಕಂಡಿತ್ತು. ಆದ್ರೆ ನಿಜವಾಗಿ ಇದು ಅಗ್ನಿಯೇ ಸರಿ. ಅಗ್ನಿಯನ್ನ ಮುಟ್ಟಿ ಅಗ್ನಿಯೊಟ್ಟಿಗೆ ಬದುಕುವ ಶಕ್ತಿ ಸಾಮರ್ಥ್ಯ ನಿಮ್ಮ ಒಡೆಯನಿಗೆ ಉಂಟು, ನಿನಗುಂಟು ಹೇಳು. ಯೋಚನೆ ಮಾಡು. ಈಗಲಾದ್ರೂ ಕಾಲ ಮಿಂಚಲಿಲ್ಲ. ನಿನ್ನ ಒಡೆಯನಿಗೆ ಹೇಳು ಶರಣಾಗುವಂತ ಹೇಳು. ಹಾಗೆ ಶರಣಾಗು ಅಂತವ್ರೆ ಶರಣಾಗತ ಒತ್ತಡವನ್ನಾಗಿದ್ದೇನೆ, ಕಾಪಾಡುತ್ತೇನೆ. ಅದೆಲ್ಲ ನಿನ್ನ ಹಣತನೆಯನ್ನು ಮೆಟ್ಟುತ್ತೇನೆ. ಇವನಲ್ಲಿ ಹೀಗೆ ಯುದ್ಧವನ್ನು ಮುಂದುವರಿಸಿ ಅಂತಾದ್ರೆ ಖಂಡಿತವಾಗಿ ಸೋಲು ಗೆಲುವು ನಿರ್ಣಯ ಮಾಡುವುದಕ್ಕೆ ಸಾಧ್ಯ. ಹಾಗಾಗಿ ಇವನ ಒದಗಬೇಕಾಗಿ ನನ್ನ ಮೈಯನ್ನಲ್ಲಾಡಿಸಿ ಸಪ್ತ ಮಾತ್ರಿಕೆ ನೋಡ್ತೇನೆ. ಅಮ್ಮ,
ಅವನನ್ನ ವಧಿಸಿ ಶುಭವಾಗಲಿ. ಇಂದ್ರಾಣಿಯ ಪೆಟ್ಟು ಎನ್ನುವುದು ನೆತ್ತಿಗೆ ತಾಗೈತೆ, ರಕ್ತ ಬರುತ್ತಾ ಉಂಟು ಅಂತಾದ್ರೆ ಸುಮ್ಮನೆ ಬಿಡುವವನಲ್ಲ. ನನ್ನ ಪ್ರತಿಯಾಗಿ ರಕ್ತ ಬೀಜ ರಕ್ತ ಬೀಜಾಸುರರು ಹುಟ್ಟಿ ಬರ್ತಾ ಇದ್ದಾರಮ್ಮ. ರಕ್ತ ಬೀಜಾಸುರನೇ? ಹೌದು. ಹಾಗಾದ್ರೆ ಅವರ ರಕ್ತ ಭೂಮಿಗೆ ಸೋಂಕಬಾರದು ಅಂತಾದ್ರೆ ರಕ್ತೇಶ್ ಮಂಗಳವರ್ಧನಿಗೆ ನಿನ್ನ ಕೆನ್ನಾಲಿಗೆ ವಿಶಾಲವಾಗಿ ಹರಡು ಬಲಿಕೊಡೋಣ. ಸುಗ್ರೀವನನ್ನ ಕಳುಹಿಸಿಕೊಟ್ಟೆ, ಅದರಿಂದ ಪ್ರಯೋಜನ ಆಗಲಿಲ್ಲ. ಬ್ರಹ್ಮಚಾರಿಗಳಾಗಿರುವಂತಹ ಚಂಡಮುಂಡರು ಅವರ ಶಿರವನ್ನ ಚೆಂಡಾಡಿದಳು ಎನ್ನುವಂತಹ ವರ್ತಮಾನ, ಬಲಾಢ್ಯರಾಗಿರುವಂತಹ ಚಂಡಮುಂಡರನ್ನ ಕಳೆದುಕೊಂಡೆ. ಆಮೇಲೆ ಅಳಿಯನು ಮಂತ್ರಿಯೂ ಆಗಿರುವಂತಹ ರಕ್ತ ಬೀಜ ತನ್ನದಾದಂತಹ ಪ್ರಾಬಲ್ಯದಿಂದ ಅವಳನ್ನ ಎಳೆತರುತ್ತಾನೆ ಎನ್ನುವುದಾಗಿ ನಿರೀಕ್ಷೆಯಲ್ಲಿದ್ರೆ ನಿರೀಕ್ಷೆ ಹುಸಿಯಾಗಿ ಹೋಯಿತಲ್ಲ. ರಕ್ತ ಬೀಜ ಅಳೆದ ಎನ್ನುವ ವರ್ತಮಾನವನ್ನ ಕೇಳಿ ಇನ್ನೇನು ಮಾಡುವುದು, ಯಾವ ರೀತಿಯಲ್ಲಿ ವ್ಯವಹರಿಸುವುದು? ನಮ್ಮಿಂದ ಕಳುಹಿಸಲ್ಪಟ್ಟಂತಹ ವೀರಾಧಿವೀರರಲ್ಲ, ವರಬಲಾನ್ವಿತರಲ್ಲ. ಆ ಹೆಣ್ಣಿನ ಎದುರುಗಡೆಯಲ್ಲಿ ನಾಮಾವಶೇಷವಾಗಿ ಹೋಗಿದ್ದಾರೆ. ಆ ದಿವಸ ರಕ್ತ ಬೀಜನನ್ನ ಕಳುಹಿಕೊಡುವಾಗ ಕರುಣೆಯಲ್ಲವಳಾದಿಮಾಯ ಎನ್ನುವುದಾಗಿ ಅವನಾಡಿದಂತಹ ಬುದ್ಧಿವಾದದ ಮಾತು ನನ್ನ ಪಾಲಿಗೆ ಪಥ್ಯವಾಗಲಿಲ್ಲ. ಅದರರ್ಥ ಅವಳ ಎದುರುಗಡೆಯಲ್ಲಿ ನಾನು ಸಣ್ಣವನಾಗ್ತೇನೆ ಎನ್ನುವುದಾಗಿ ಅಲ್ಲವೇ ಅಲ್ಲ. ಆ ಹೆಣ್ಣಿನ ಕುರಿತಾಗಿ ಯಾವ ಮನ ಮಾಡಿದ್ದೇನೋ ಅವಳನ್ನ ಪಡೆಯುವುದೇ ನನ್ನ ಪರಮ ಲಕ್ಷ್ಯ, ಚರಮ ಲಕ್ಷ್ಯ. ರಕ್ಕಸ ಬಲದವರಿನ್ನಿಲ್ಲ ಅಂತಲ್ಲ, ವರಬಲಾನ್ವಿತರು ಯಾರು ಅವಳ ಎದುರುಗಡೆಯಲ್ಲಿ ಬದುಕುವುದಿಲ್ಲ ಅಂತಾದ ಮೇಲೆ ಅವಳ ಇತಿಮಿತಿ ಏನು, ಅವಳ ಗತಿ ಏನು ಎನ್ನುವುದನ್ನು ನಿರ್ಧರಿಸುವುದಕ್ಕೆ ಈ ಶುಂಭಾಸುರನೇ ಸಮರ್ಥ ಎನ್ನುವುದು ನನ್ನದ್ದೇ ತೀರ್ಮಾನ. ಹಾಗಾಗಿ ಅಳಿದುಳಿದಿರುವಂತಹ ರಕ್ಕಸ ಬಲವನ್ನೆಲ್ಲ ನಿಲ್ಲಿಸಿ ಅವರನ್ನ ಯಾವ ಕಾರಣಕ್ಕೂ ಬಲಿಕೊಡಬಾರದು ಎಂಬ ಉದ್ದೇಶದಿಂದ ಆ ಹೆಣ್ಣನ್ನ ಪಡೆಯಲೇಬೇಕು ಎನ್ನುವಂತಹ ನನ್ನ ಛಲಕ್ಕಾಗಿ ನಾನೇ ಹೊರಡುವ ಪ್ರಯತ್ನ ಮಾಡಿದ್ದೇನೆ. ತಡ ಮಾಡುವುದು ಯಾಕೆ? ಹೆಣ್ಣನ್ನ ಕರೆತರುವುದಕ್ಕಾಗಿ
ನಿನ್ನ ಕುರಿತಾದಂತಹ ಇರಸರಿಕೆ, ನೀನು ಕೈಗೊಂಡಿರುವಂತಹ ಇಲ್ಲಿಯವರೆಗಿನ ಕಾರ್ಯ ಎಲ್ಲವನ್ನೂ ನಾನು ಮನಗಂಡಿದ್ದೇನೆ, ಕೇಳಿದ್ದೇನೆ. ಹಾಗಾಗಿ ನಿನ್ನನ್ನು ವಿಚಾರಿಸುವುದಕ್ಕಾಗಿ ಶಾಣಿತದ ಸರ್ವಾಧಿಕಾರಿ ಶುಂಭಾಸುರನೇ ಇಲ್ಲಿಗೆ ಆಗಮಿಸಿದ್ದೇನೆ. ಮದುಮಗ ನೀನೇ? ನಾನೇ. ನೀನೇ ಮದುಮಗಳು. ಈಗ ಹೇಳು. ನಾನು ನನ್ನ ಹೇಳಿಕೊಂಡಿದ್ದೇನೆ. ಯಾರೇನು? ನಿನ್ನ ಊರಲ್ಲಿ ಏನು ನಿನ್ನ ಹಿನ್ನೆಲೆ, ನಿನ್ನ ವಿವರ ಪ್ರವರವನ್ನ ವಿವರಿಸುವುದರ ಜೊತೆಯಲ್ಲಿ ಕಾಂತಾರ ಕನ್ಯೆಯಾಗಿ ಇಲ್ಲಿಯ ಕಾಲ ಕಳೆಯುತ್ತಾ ಇರುವುದರ ಮುಖ್ಯ ಉದ್ದೇಶ ಏನು? ದೈತ್ಯ ನನ್ನ ಹಿನ್ನೆಲೆಯೇ ನನಗೊಂದು ಹಿನ್ನೆಲೆ ಅಂತ ಉಂಟ ಹೇಳು? ಇಲ್ಲವೇ ಇಲ್ಲ. ಮಾತೆ ಜನಕರಿಲ್ಲವು ನನಗೆ. ಈ ಲೋಕಕ್ಕೆ ನಾನೇ ಮಾತೆ, ನನಗೆ ಬೇರೆ ಮಾತೆ ಉಂಟ? ಇಲ್ಲವೇ ಇಲ್ಲ. ಜನಕರು ನನಗಿಲ್ಲ. ಹಾಗಾದ್ರೆ ಅಯೋನಿಧಿಯಾಗಿ ನಿಂತವಳು ನಾನು. ಯಾರು ಪಾಪಿಗಳಿರ್ತಾರೋ ಅವರನ್ನೆಲ್ಲ ಸಂಹಾರ ಮಾಡುವುದಕ್ಕೆ ಬೇಕಾಗಿ ಚೇತನಾತ್ಮಕಿಯಾಗಿ ನಿಂತವಳು ನಾನು. ನನಗೆ ನೀನು ಮೊದಲೇ ಹೇಳಿದಾಗ ನಾನು ಹೇಳಿದ್ದೇನೆ ನಿನಗೆ, ಸುಮ್ಮನೆ ಅವರನ್ನೆಲ್ಲ ಯಾಕೆ ಕಳ್ಕೊಂಡ್ಯ ನೀನು? ನೀನೇ ಮೊದಲಾಗಿ ಬರ್ತಾ ಇದ್ರೆ ಮಾತಾಡಬಹುದಿತ್ತು, ಗೆಲ್ಲಬಹುದಿತ್ತು. ನೀನು ಗೆದ್ದ ಬಳಿಕ ಮದುವೆಯನ್ನು ಆಗಬಹುದಿತ್ತು. ಓಹೋ, ಈ ಎಲ್ಲರನ್ನ ಕಳ್ಕೊಂಡಿದ್ದೀಯ. ಮದುವೆಗೆ ಜನವೂ ಇಲ್ಲ ಪುಣ್ಯಾತ್ಮ. ಇನ್ನೆಂತ ಮದುವೆ ಹುಟ್ಟು ನಿನಗೆ? ನಾನು ಜನರಿಗಾಗಿ ಮದುವೆ ಆಗುವುದಲ್ಲ, ನನಗೆ ಗೊತ್ತಾಯ್ತು. ನಾನು ಒಬ್ಬನಿಗಾಗೇ ಮದುವೆ ಆಗುವುದು. ಮದುವೆ ನಿನಗೊಬ್ಬನಿಗಾದ್ರೂ ಹಾಗಾಗಿ ಕಳ್ಕೊಂಡ ಜನರ ಬಗ್ಗೆ, ಹೋದ ಜನರ ಬಗ್ಗೆ ನನಗೆ ತಲೆ ಬಿಸಿಲ್ಲ. ಇದ್ದಷ್ಟು ಸಾಕು. ನೋಡು, ತುಂಬಿದ ದಾನವ ಸಂಸಾರ ನಿಮ್ಮದು. ಆ ತುಂಬಿದ ಸಂಸಾರಕ್ಕೆ ನೀನು ತಂದೆ ಇದ್ದೀಯ, ನಾನು ತಾಯಿಯಾಗಿ ಬರ್ತಾ ಇದ್ರೆ ಸಂತೋಷ ಅಲ್ವಾಗಿತ್ತ ಹೇಳು? ತೊಂದರೆ ಇಲ್ಲ. ಆದ್ರೆ ನೀನು ತಾಯಿಯಾಗುವುದೇ ಹೌದು ಅಂತ ಆದ್ರೆ ರಕ್ಕಸ ಸಂತತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ನಾನು ಸಮರ್ಥನಿದ್ದೇನೆ. ನೀನು ಸಾಮರ್ಥ್ಯವಂತನಾಗಿರಬಹುದು, ಆದ್ರೆ ಪ್ರಸ್ತುತ ವಿಷಯದಲ್ಲಿ ಇದು ಅಸಾಧ್ಯ. ಹಾಗಾದ್ರೆ ನಿನ್ನನ್ನ ಮದುವೆ ಆಗಬೇಕು ಅಂತ ಈ ಮೊದಲೇ ನಿರ್ಧಾರವನ್ನು ಮತ್ತೆ ನಿನಗೆ ಪುನಃ ಉಚ್ಚರಿಸ್ತೇನೆ. ಅಂಬುವಿನ ಮನೆಯ ಮೂಲಕವಾಗಿ ನನ್ನನ್ನ ಗೆದ್ದಿದ್ದೇ ಆದ್ರೆ ನಿನ್ನ ಹೆಂಡತಿಯಾಗಿ ನಿನ್ನ ಪಲ್ಲಂಗವನ್ನ ಏರ್ತೇನೆ. ಅದೆಲ್ಲ ಅಸಾಧ್ಯವಂತಾದ್ರೆ ನಿನ್ನ ಪಲ್ಲಂಗದಲ್ಲಿ ನಾನು ಮಲಗುವುದಕ್ಕೂ ಸಿದ್ಧ. ಅಲ್ಲದಿದೆ ನನ್ನ ಮಡಿಲು ನಿನಗೆ ತೆರೆದಿದೆ, ಮಗುವಾಗಿ ನೀನು ಮಲಗ್ತೀಯೋ ಹೇಗೆ ಹೇಳು?
ಶಹಬಾಸ್. ಯಾಕೆ ಉದ್ಗಾರ? ಮೆಚ್ಚಿದ್ದೇನೆ ನಿನ್ನದಾದಂತಹ ಕಾರ್ಯವೈಖರಿಗೆ, ನಿನ್ನ ಕಾರ್ಯತಂತ್ರಕ್ಕೆ ನಾನು ಮೆಚ್ಚಿದವ. ಕಾರಣ ನಮ್ಮವರಿಂದಲೇ ಕೇಳಿ ತಿಳಿದು ಈ ರೀತಿ ವನದಲ್ಲಿ ಕುಂಭಿನಿಂದ ಅಂಬರಕ್ಕೆ ಉಯ್ಯಾಲೆಯಲ್ಲಿ ಆಡುತ್ತಾ 16,000 ರಾಗಗಳನ್ನು ಪಾಡುತ್ತಾ ಒಬ್ಬಟ್ಟಿಯಾಗಿರುವಂತಹ ಹೆಣ್ಣೊಬ್ಬಳಿದ್ದಾಳೆ. ಅಪ್ರತಿಮವಾದಂತಹ ಸೌಂದರ್ಯವತಿ. ಅವಳು ನಿನಗೆ ತಕ್ಕವಳು. ಹೇಳಿದವರು ನಮ್ಮಲ್ಲಿಯ ಬ್ರಹ್ಮಚಾರಿಗಳು. ಹೋದ್ರವರಿಗೆ ಸಹಜವಾಗಿ ಎಲ್ಲವನ್ನೂ ತೊರೆದಿರುವಂತಹ ಆ ಬ್ರಹ್ಮಚಾರಿಗಳಿಗೆ ತಮ್ಮೊಡೆಯನಿಗೆ ತಕ್ಕವಳು ಇವಳು ಎನ್ನುವ ಕಲ್ಪನೆ ಬರ್ತದೆ ಅಂತಾದ್ರೆ ಅದು ಕಾಲಕರ್ಮ ಸಂಯೋಗ. ಆಗಲೇ ನಿರ್ಧಾರ ಮಾಡಿದ್ದೆ, ಏನು ನನಗಾಗಿಯೇ ಬಂದ ಹೆಣ್ಣಾಗಿರಬೇಕಿವಳು. 100ಕ್ಕೆ 100 ಅದಕ್ಕಾಗಿಯೇ ನಿನ್ನನ್ನು ಮದುವೆಯಾಗುವ ಮನ ಮಾಡಿದೆ. ನಿನಗಾಗಿಯೇ ಬಂದವಳು ನಾನು. ಸಹಜವಾಗಿ ಗೌರವಪೂರ್ವಕವಾಗಿ ಮದುವಣಗಿತ್ತಿಯಾಗಿ ನಿನ್ನನ್ನು ಕರೆತರುವ ಉದ್ದೇಶದಿಂದ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಕೊಟ್ಟೆ. ಅವ ಬಂದು ತನ್ನ ಅನುಭವವನ್ನು ಹೇಳಿಕೊಂಡ. ಸತ್ತು ಪುನಃ ಬದುಕಿ ಬಂದೆ ಎಂಬಲ್ಲಿಗೆ ನೀನು ಸಾಧಾರಣದ ಹೆಣ್ಣಲ್ಲ ಎನ್ನುವುದು ಪ್ರಥಮ ಪ್ರಯತ್ನದಲ್ಲಿಯೇ ನನ್ನ ಅನುಭವಕ್ಕೆ ಬಂದಿದೆ. ಸರಿ, ವಯೋವೃದ್ಧನೂ ಜ್ಞಾನವೃದ್ಧನೂ ಆಗಿರುವ ಆ ಸುಗ್ರೀವ ಇಂಥ ಒಂದು ಅನುಭವದ ಸಾರವನ್ನು ಹೇಳ್ತಾನೆ ಅಂತಾದ್ರೆ ನಿನ್ನ ಇತಿಮಿತಿಯಲ್ಲಿ ನನಗೆ ತಿಳಿದಿರದ ಏನು ಅವ್ಯಕ್ತವಾದಂತಹ ಶಕ್ತಿಯೊಂದು ಅಡಗಿದೆ ಎನ್ನುವ ಸೂಕ್ಷ್ಮವನ್ನು ತಿಳಿದೆ. ಹಾಗಾದ್ರೆ ಆ ಸಮರ್ಥತೆಯನ್ನು ಹೋಗಲಾಡಿಸಬೇಕು ಅಂತಾದ್ರೆ ಅಂತ ಸಮರ್ಥರನ್ನೇ ಕಳುಹಿಸಬೇಕು. ಆ ಉದ್ದೇಶಕ್ಕಾಗಿ ಅಖಂಡ ಬ್ರಹ್ಮಚಾರಿಗಳಾಗಿರುವಂತಹ ಚಂಡಮುಂಡರನ್ನು ಕಳುಹಿಕೊಟ್ಟೆ. ಪ್ರಯೋಜನ ಆಗಲಿಲ್ಲ. ಚಂಡಮುಂಡರ ಶಿರವ ಚಡ್ಡಾಡಿಬಿಟ್ಟೆಯಂತೆ ಪ್ರಚಂಡವಾದಂತಹ ವರಬಲಾನ್ವಿತನಾದ ರಕ್ತ ಬೀಜಾಸುರನನ್ನು ಕಳುಹಿಕೊಟ್ಟೆ. ನಾಲ್ಕು ಒಳ್ಳೆ ಮಾತಾಡ್ದ. ಅವನನ್ನು ನಾನು ಇಟ್ಟುಕೊಂಡದ್ದೇ ಒಳ್ಳೇದು ನಾಲ್ಕು ಮಾತಾಡ್ಲಿಕ್ಕೆ ಅಂತ. ನಾಲ್ಕು ಬಹಳ ಪ್ರಯತ್ನ ಮಾಡಿ ಆಡುವಂತಲೇ ಹೇಳಿದ್ದೇನೆ. ಹಾಗಂತ ಅವನ ಮಾತು ನಿನ್ನ ಮೇಲೆ ಯಾವುದೇ ಪರಿಣಾಮ ಕೊಡಲಿಲ್ಲ. ರಕ್ತ ಬೀಜ ಅಳೆದನೆನ್ನುವ ವರ್ತಮಾನ ಬರ ಸಿಡಿಲಿನ ಹಾಗೆ ಬಂದಪ್ಪಳಿಸಿತು. ನನ್ನ ಮೇಲೇನು? ಅವನ ಮಾತು ನಿನ್ನ ಮೇಲೂ ಪರಿಣಾಮ ಕೊಡ್ಲಿಲ್ವಂತೆ? ಕೊಡುವುದಿಲ್ಲ. ನನ್ನ ಮೇಲೆ ಪರಿಣಾಮ ಕೊಡಲಿಲ್ಲ. ಯಾಕೆಂದ್ರೆ ನಾನು ನಿನ್ನ ಮೇಲೆ ಮನ ಮಾಡಿದವ, ಹಾಗಾಗಿ ಪರಿಣಾಮ ಕೊಡಲಿಲ್ಲ. ಅದೆಲ್ಲವನ್ನು ಹೋಗಲಾಡಿಸಿ ನಾನೇ ಬಂದಿದ್ದೇನೆ. ಈಗಲೂ ನಿನಗೆ ಹೇಳುವುದಿದನ್ನೇ. ಬಾಸಿಂಗ ಕಾಣ್ತಾ ಬಾಸಿಂಗ ಕಟ್ಟಿಕೊಂಡಿದ್ದೇನೆ. ಹೌದು, ದಿಬ್ಬಣ ತರಲಿಲ್ಲ. ಅರ್ಧ ದಾರಿಯ ಮೇಲೆ ಬರಬಹುದು ಹೇಳಿ ಕಳುಹಿಸಿದ್ರೆ. ಈಗ ನೀನು ಮಾಡಬೇಕಾದದ್ದಿಷ್ಟೇ. ಏನು? ನಿನ್ನ ಛಲವನ್ನ ಬದಿಗಿರಿಸು. ನೀನು ಹೋರಾಟವನ್ನ ಬಯಸಿದ್ದಿ. ಹೆಣ್ಣಾದಂತಹ ನಿನಗೆ ಪುರುಷ ಸಿಂಹನಾದಂತಹ ಶುಂಭಾಸುರನಲ್ಲಿ ಹೋರಾಟ ಎನ್ನುವುದು ವಿಹಿತವಾದ ಕಾರ್ಯ ಅಲ್ಲವೇ ಅಲ್ಲ. ಹೆಣ್ಣಾದ ನೀನು ಗಂಡೊಬ್ಬನನ್ನ ಮದುವೆಯಾದಾಗ ಮಾತ್ರ ನಿನ್ನ ಹೆಂಡತನಕ್ಕೊಂದು ಸಾರ್ಥಕತೆ, ಬೆಲೆ ಎನ್ನುವುದು ಬರುವುದು. ಆ ಬೆಲೆ ಬರಬೇಕು ಅಂತ ಆದ್ರೆ ಲೋಕನಾಯಕನಾಗಿರುವಂತಹ ಶುಂಭಾಸುರನನ್ನೇ ನೀನು ಮದುವೆಯಾಗಬೇಕು. ಲೋಕನಾಯಕಿ ನಾನು. ಒಳ್ಳೇದಾಯ್ತು ಜೋಡಿ. ನಾಯಕ ನೀನು. ಈ ಪ್ರಪಂಚದಲ್ಲಿ ಒಳ್ಳೆ ನಾಯಕತ್ವ ಸಿಗಬೇಕು. ಲೋಕನಾಯಕಿ ಜೊತೆಯಾಗಬೇಕು. ಇದು ಬಹಳ ಕಷ್ಟ. ಲೋಕದ ತಂದೆ ಅಂತ ನೀ ಹೇಳಿಕೊಡ್ತೀಯ. ಖಂಡಿತ. ಲೋಕಕ್ಕೆ ತಾಯಿ ಅಂತ ನಾ ಹೇಳ್ತೇನೆ. ಅಪ್ಪ ಅಮ್ಮ ಬೇರೆ ಬೇರೆ ಇರುವುದು ಯಾವ ಮಕ್ಕಳಿಗೂ ಒಳ್ಳೆಯದಲ್ಲ. ಯಾವ ಮಕ್ಕಳು ಅದನ್ನು ಬಯಸುವುದಿಲ್ಲ. ಮಕ್ಕಳಾಗಿ ಅಪ್ಪ ಅಮ್ಮನನ್ನು ಒಟ್ಟು ಮಾಡುವುದಕ್ಕೆ ಪ್ರಯತ್ನ ಮಾಡದೇ ಇದ್ರೆ ಅಪ್ಪ ಅಮ್ಮನ ದಿನ ನೋಡ್ಕೊಂಡು ಒಟ್ಟಾಗಬೇಕು. ಅದನ್ನು ನಾನು ನಿಶ್ಚಯ ಮಾಡಿದ್ದೇನೆ. ಮತ್ತೆ ಬೇರೆ ಯೋಚನೆ ಮಾಡಬೇಡ. ನನ್ನವಳಾಗುವ ಮದುವೆಯಾಗುವ ತುಂಬಾ ನಿರ್ಧಾರದಿಂದ ಬದಲಾವಣೆ ಇಲ್ಲ. ಅಡಿಯಿಂದ ಮತ್ತೆ ಹಿಂದೆ ಸರಿಯುವಂತಿಲ್ಲ. ನಾನು ಮೊದಲಾಡಿದಂತೆ ಈಗಲೂ ಅದನ್ನೇ ಆಡ್ತೇನೆ. ನಿನಗೆ ತೋಳ್ಬಲ ಉಂಟು, ವರಬಲವೂ ಉಂಟು. ಹೆಚ್ಚೇನು, ದೇವದತ್ತವಾದ ಅನೇಕ ಉಡುಗೆ ತೊಡುಗೆಯೂ ನಿನ್ನಲ್ಲಿ ಉಂಟು. ಇಷ್ಟು ಸಾಮರ್ಥ್ಯ ಇರುವ ನೀನು ಹೆಣ್ಣು ಒಡ್ಡಿದ ಪಂಥವನ್ನ ಗೆಲ್ಲುವುದು ಬಿಟ್ಟು ಸಣ್ಣನ ಮಾತನ್ನು ಯಾಕಾಡ್ತೀಯ? ನಾನು ಪಂಥಕ್ಕೆ ಸೋತು ನಿನ್ನಲ್ಲಿ ಶರಣಾಗತನಾದದ್ದಲ್ಲ, ಅಥವಾ ಪಂಥಕ್ಕೆ ಹೆದರಿ ನೀನು ಮದುವೆಯಾಗು ಎನ್ನುವುದಾಗಿ ಒತ್ತಾಯಿಸ್ತಾ ಇದ್ದದ್ದಲ್ಲ. ನನ್ನ ಪರಾಕ್ರಮದ ಬಗ್ಗೆ ನನಗೆ ಆತ್ಮವಿಶ್ವಾಸ ಉಂಟು, ನನಗೆ ಅಭಿಮಾನ ಉಂಟು. ಬೇರೆಯವರ ಬಲದ ಬಗ್ಗೆ ನಾನು ಹೀಗಳೆದು ಮಾತಾಡಿ ಏನು
ನನ್ನ ಬಲದ ಬಗ್ಗೆ ನಾನು ಸ್ವಾಭಿಮಾನವನ್ನು ಬಿಟ್ಟು ಯಾವತ್ತೂ ಮಾತಾಡುವುದಿಲ್ಲ. ಸ್ವಸಾಮರ್ಥ್ಯದ ಅಭಿಮಾನ ಇಲ್ಲದೆ ಇದ್ದವ ಮತ್ತೊಬ್ಬರನ್ನ ಗೆಲ್ಲುವುದು ಬಹಳ ಕಷ್ಟ ಸಾಧ್ಯ ಎನ್ನುವ ಸೂಕ್ಷ್ಮ ನನಗೆ ತಿಳಿದಿದೆ. ಹಾಗಾಗಿ ಯಾರತ್ರ ಬಲವನ್ನು ನಂಬುವುದಕ್ಕಿಂತಲೂ ನಮ್ಮ ಬಲವನ್ನೇ ನಾವು ನಂಬುವುದು ಶ್ರೇಷ್ಠವಾದ ಬಲ. ಆದ್ದರಿಂದಲೇ ನಿನ್ನ ಪಂಥವನ್ನು ನಾನು ಸ್ವೀಕರಿಸುವುದರ ಬದಲು ಅದನ್ನ ಅಂತ ತಿರಸ್ಕರಿಸಿದ್ದು. ತಿರಸ್ಕಾರದ ಪರಿಣಾಮವಾಗಿ ನಿನ್ನ ಅಸಮ ಸಾಮರ್ಥ್ಯವುಳ್ಳಂತ ಎಷ್ಟು ಜನ ಕಳ್ಕೊಂಡಿದ್ದೇನೆ. ಅಲ್ಲಿಗೆ ನಾನು ಸಾಮರ್ಥ್ಯವಂತರು ಅಂತ ಅರ್ಥ ಆಗಿರ್ಬೇಕಲ್ಲ ನಿನಗೆ. ತುಸು ಪ್ರಮಾಣದಲ್ಲಿ ಆಗಬಹುದು ಎನ್ನುವುದನ್ನು ಹಾಗಂತ ನನ್ನ ಬಲದವರೆಲ್ಲ ಸತ್ತಿದ್ದಾರೆ ಎನ್ನುವುದರ ಅರ್ಥ ನನ್ನನ್ನು ನೀನು ಕೊಲ್ಲುವುದಕ್ಕೆ ಸಮರ್ಥಳು ಅಂತಾಗಲಿಕ್ಕೆ ಅದು ಕಾಲ ನಿರ್ಣಯ ಬಿಡು. ಆದ್ದರಿಂದಲೇ ಈಗಲೂ ಕಾಲ ನಿರ್ಣಯವನ್ನು ನಾನೇ ಮಾಡ್ತೇನೆ. ನೋಡು, ಏನು ನೀನೊಬ್ಬ ಪುರುಷ ಸಿಂಹನಿದ್ದೀಯ, ಸ್ವಾಭಿಮಾನಿಯಾಗಿದ್ದೀಯ. ನೀನು ಹೆಣ್ಣಾದ ನಾನೇ ಒಂದು ಪಂಥವನ್ನ ಕೊಡ್ತೇನೆ ಅಂತಾದ್ರೆ ಒಬ್ಬ ಪುರುಷನಾಗಿ ಅದನ್ನು ಸ್ವೀಕರಿಸಿದ್ ಬಿಟ್ಟು ಈ ರೀತಿ ಮಾತಾಡ್ತೀಯ, ಸರಿಯ ನಿನಗೆ? ಖಂಡಿತ ಸರಿ. ನನ್ನ ಹಾಗೆ ಮತ್ತೊಬ್ಬ ಪುರುಷ ಸಿಂಹನೇ ಬಂದು ಪಂಥಾಹ್ವಾನ ನೀಡಿದ್ದಾದ್ರೆ ಪರಾಕ್ರಮಕ್ಕೆ ಅನುಗುಣವಾಗಿ ಪೌರುಷಕ್ಕೆ ಸಮಾನವಾಗಿ ಗಂಡೊಬ್ಬನ ಪಂಥಾಹ್ವಾನವನ್ನು ನಾನು ಸ್ವೀಕರಿಸುತ್ತಿದ್ದೆ. ನೀನು ಹೆಣ್ಣಾದ ನಿನ್ನ ಪಂಥಾಹ್ವಾನ ಸ್ವೀಕರಿಸುವುದು ನನ್ನ ಪುರುಷತ್ವಕ್ಕೆ ನಾನೇ ಅಪಮಾನ ಮಾಡಿಕೊಂಡ ಹಾಗೆ. ಇದು ತಪ್ಪು ಕಲ್ಪನೆ. ಯಾಕೆ ತಪ್ಪು? ಧೂಮ್ರಾಕ್ಷಿ ಅಂತವ ನನಗೆ ಗೊತ್ತುಂಟು. ಅವನು ಉರಿದು ಹೋದ. ಸುಗ್ರೀವೇರು ನನಗೆ ಗೊತ್ತುಂಟು, ಅವನು ಹಾಗಾಗಿ ಹೋದ. ಚಂಡಮುಂಡರಿ ನನಗೆ ಗೊತ್ತುಂಟು, ಅವರೆಲ್ಲ ಅಳಿದ ಬಳಿಕ ಮತ್ತೆ ನನ್ನನ್ನು ತಿರಸ್ಕರಿಸ್ತೀಯ ಅಂತಾದ್ರೆ ನಾನು ನಿನ್ನನ್ನು ಪುರಸ್ಕರಿಸುವುದಿಲ್ಲ. ನೀನು ಪುರಸ್ಕರಿಸದೆ ಇದ್ದರೆ ನಾನು ನಿನ್ನನ್ನು ಹೀಗೆ ಬಿಟ್ಟು ಹೋಗುವ ಪ್ರಶ್ನೆಯೂ ಇಲ್ಲ. ನೀ ಅಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ಹೌದಾ? ಬಿಡುವುದಿಲ್ಲ ಎನ್ನುವ ನಿರ್ಧಾರವೇ ಇಬ್ಬರದ್ದು ಹೌದು ಅಂತಾದ್ರೆ ಪ್ರಯೋಜನಕ್ಕೆ ಬಾರದ ಒಟ್ಟಾರೆ ಕಾಲಹರಣಕ್ಕೆ ಆಸ್ಪದವಾಗುವ ನೀ ಹೆಜ್ಜೆ ಇಟ್ಟಾಗ ಗೊತ್ತಾಯ್ತಾನೆ ಕಾಲ ಕಳೆಯಬೇಕಂತ ಪ್ರಯತ್ನ ಮಾಡ್ತಿದ್ದೀಯ ಅಂತ. ಯಾಕೆ ಕೇಳಿ, ಹೊಣೆಗಾರಿಕೆ ಇರುವವರು ಹೊಣೆಗಾರಿಕೆಯಿಂದ ನುಣುಚಿಕೊಂಡು ಬೇಡದೇ ಇದ್ದದ್ದನ್ನೇ ಆಡುವುದಕ್ಕೆ ಪ್ರಾರಂಭಿಸಿದರೆ ಆ ಹೊಣೆಗಾರಿಕೆಯನ್ನು ಅರಿತವರು ವ್ಯವಹಾರವನ್ನು ಸರಿಯಾಗಿ ಪೂರೈಸಬೇಕಾಗ. ಹಾಗೆ ಅರಿತಿದ್ದೇ ಹೌದು ಅಂತಾದ್ರೆ ಕಾಳಗ ಕಣದಲ್ಲಿ ದೀರ್ಘವಾಗಿ ಹೋರಾಟ ಮಾಡು. ನಾನೇನು ಅಲ್ಲಿ ಶೋಣಿತದ ಪೀಠದಲ್ಲಿ ಮೇಲೆ ಕುಳಿತದ್ದು ಅಲಂಕಾರಕ್ಕಾಗಿ ಅಲ್ಲ, ಯೋಗ್ಯತೆ ಇದ್ದದ್ದರಿಂದಲೇ ಆ ಶೋಣಿತದ ಪೀಠ ಸಿಕ್ಕಿದೆ. ಅದನ್ನು ಉಳಿಸಿಕೊ. ಅನಿವಾರ್ಯತೆಗೆ ನಾನು ಶೋಣಿತದ ಪೀಠ ಏರಿದ್ದಲ್ಲ, ನೆನಪಿಟ್ಟುಕೋ. ನೋಡು, ಹೀಗೆ ಬಂದ ಹಾಗುವುದಂತ ಆಗಬಾರ್ದು. ಮಾತಾಡಿ ಮನೆಗೆ ಹೋಗ್ತೇನೆ ಅಂತ ಹೇಳಬೇಡ. ಇಲ್ಲ, ಹಾಗೊಮ್ಮೆ ಹೋಗುದಿದ್ರು ಮೇಲ್ಮನೆಗೆ ಕಳಿಸ್ತೇನೆ. ನಾನೊಮ್ಮೆ ಮನೆಗೆ ಹೋಗುವುದೇ ಹೌದು ಅಂತಾದ್ರೂ ಸರಿಯಾಗಿ ಪೂರೈಸಿಕೊಂಡೇ ಹೋಗ್ತೇನೆ ಎನ್ನುವಂತ ಆತ್ಮವಿಶ್ವಾಸ ಉಂಟು. ನಿನಗೆ ಯಾಕೆ ವಿಶ್ವಾಸ? ನಾನು ಸರಿಯಾಗಿ ನಿನ್ನನ್ನು ಮುಗಿಸ್ತೇನೆ ಅಂತ ನನಗೆ ಗೊತ್ತುಂಟು. ಆ ಕಡೆಯಲ್ಲಿ ನೀನು ಬೆಂಕಿ, ಈ ಕಡೆಯಲ್ಲಿ ನಾನು ಶಾತ ಬೆಂಕಿ, ಗುಣ ಬೆಂಕಿ ನೀನು. ಈ ಸಂದರ್ಭದಲ್ಲ ದುಷ್ಟರನ್ನು ಕೊಂದು ಪುನಃ ನಮ್ಮ ದೇವಲೋಕವನ್ನು ದೊರೆಸುವಲ್ಲಿ ಹಾಗಾಗಿ ಈ ಸಂದರ್ಭದಲ್ಲಿ ಹೆದರಬೇಡ. ಸುಮ್ಮನೆ ಹೆದರಿಕೆಯಿಂದ ನಾಳೆಗೂ ನಿನಗೆ ತಿರುಗುತ್ತಿಲ್ಲ ಕಂದ. ನನಗೆ ಅರ್ಥವಾಯ್ತು ಎಷ್ಟು ನೀವು ಹೆದರುತ್ತೀರಿ ಅಂತ. ಇನ್ನು ಯಾವ ಹೆದರಿಕೆಯೂ ನನಗೆ ಬೇಡ. ನೀನು ಮಾತಾಡುವುದೇ ಬೇಡ ನೋಡಿ. ನೀನು ಕೆಲಸವನ್ನಷ್ಟೇ ಮಾಡು. 3 ಲೋಕದ ಅಧಿಕಾರಿಯಾಗಿದ್ದೀಯಾ, ಅದನ್ನು ನಿರ್ವಹಿಸಿ ಸಾಕು. ಮತ್ತೆ ನನ್ನನ್ನು ಕಾಣಬೇಕು ಅಂತಾದ್ರೆ ಈ ಕಾಲಕ್ಕಲ್ಲ, ದ್ವಾಪರೆಯಲ್ಲಿ ನಿಮಗೆ ಮತ್ತೆ ನಾನು ಕಾಣಿಸಿಕೊಳ್ಳುತ್ತೇನೆ. ಮಂಗಳವಾಗಿ ನಿನಗಷ್ಟೇ ಅಲ್ಲ, ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ
ಹ